ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರೋ ಉದ್ದೇಶ ಇಷ್ಟೇ, ಮಾತಾಡೋದಕ್ಕೆ. ಜಸ್ಟ್ ಮಾತಾಡ್ತಾ ಇರೋದು ಯಾವುದಂದ್ರೆ ಧರ್ಮಸ್ಥಳದ ಸಂಘದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು. ಅಂದರೆ ಇವಾಗ ಬೇರೆ ಸಂಘಗಳೆಲ್ಲ 10% ಕೊಡ್ತಾ ಇದೆ ಗೌರ್ಮೆಂಟಿಂದನೂ ಒಂದು ಸಂಘ ಶುರುವಾಗಿದೆ, ಆ ಸಂಘನೂ 10% ಕೊಡ್ತಾ ಇದೆ. ಧರ್ಮಸ್ಥಳದವರು 15% ಕೊಡ್ತಾ ಇದ್ದಾರೆ, ಜಾಸ್ತಿ ಇದು ಮಾಡ್ತಾರೆ. ಮತ್ತು ವಾರ ಕಟ್ಟೋದು ಬರ್ತಾ ಇದೆ. ನಿಮಗೆ ವಾರ ಕಟ್ಟುವ ಮೆಥಡ್ ಯಾಕೆ ಮಾಡಿದ್ರು ಅವರು ಅನ್ನೋ ಅಷ್ಟು ಕಾಮನ್ ಸೆನ್ಸೇ ನಿಮಗಿಲ್ಲ. ಅದು ಬಿಟ್ಟಾಕಿ, ಅದು ಹೇಗಾದರೂ ಇಲ್ಲಿ. ಅದು ಯಾಕೆ ಹೇಳಿದ್ನಲ್ಲ, ನಾನು ಮೊದಲೇ ಹೇಳಿದಾಗೆ ಅಂಥವರು ಎಡಬಿಡಂಗಿಗಳೇ ಮಾತಾಡುವಂಥದ್ದು. ವಾರ ಯಾಕೆ ಕಟ್ತಾ ಇದ್ದಾರೆ, ಯಾಕೆ ವಾರ ಕಟ್ಟೋದು ಮಾಡಿದ್ರು ಧರ್ಮಸ್ಥಳ? ಹೌದು, ಬಡ್ಡಿ ಜಾಸ್ತಿ ಇರ್ಬೋದು ಹೊರಗಡೆಗಿಂತ, ಆದರೂ ವಾರ ಕಟ್ಟಿ ಅಂತ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ. ವಾರ ಕಟ್ಟೋದು ಯಾಕೆ ಅಂದರೆ, ಮೊದಲು ಈ ಧರ್ಮಸ್ಥಳ ಸಂಘ ಇವಾಗ ನಿಮಗೆ ಏನೋ ಒಂದು ಕೆಲಸ ಇದೆ, ತಿಂಗಳಿಗೆ ಸಂಬಳ ಬರ್ತಾ ಇದೆ, ಎಲ್ಲ ಹೌದು. ಆದರೆ ಅದೇ ಒಂದು 20 ವರ್ಷದ ಹಿಂದೆ ಹೋಗಿ ಧರ್ಮಸ್ಥಳ